ಡೆಲ್ಲಿಗೆ ಮೊನ್ನೆ ನಾವೆಲ್ಲ ಶಾಸಕರು ಹಿರಿಯ ಶಾಸಕರೆಲ್ಲ ಸೇರಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವ ಉದ್ದೇಶದಿಂದ ಎಲ್ಲರೂ ಹೋಗಿದ್ದೀವಿ. ಒಂದು ಕೂಲಾಗಿದೆ, ಅಲ್ಲಿ ಡೆಲ್ಲಿಯಲ್ಲಿ ಕೂಲಾಗಿತ್ತು, ತುಂಬ ಚೆನ್ನಾಗಾಯಿತು. ಫಸ್ಟ್ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೀವಿ. ಸುಮಾರು 1-1.5 ಗಂಟೆ ಚರ್ಚೆ ಮಾಡಿ ಅವರು ಸಹ ಕರ್ನಾಟಕದ ವಿದ್ಯಮಾನ ಬಗ್ಗೆ ಮತ್ತು ರಾಜಕೀಯವಾಗಿ ಕೆಲವೊಂದು ಚರ್ಚೆಗಳನ್ನು ಮಾಡಿದರು. ತುಂಬ ಕೂಲಾಗಿ ಮಾತಾಡಿದರು, ಚೆನ್ನಾಗಿತ್ತು. ವಾತಾವರಣ ಕೂಲಾಯಿತು, ಹೈಕಮಾಂಡು ಕೂಲಾಗಿದ್ದರು. ಹಾಗಾಗಿ ಒಳ್ಳೆ ನಮಗೆ ಅನ್ನಿಸ್ತದೆ, ಒಂದು ಪಾಸಿಟಿವ್ ಇದೆ ಅನ್ನಿಸ್ತದೆ. ವಿಚಾರವನ್ನು ಹೇಳಿದ್ದೀವಿ. ಹಿಂದೆ ಸುರ್ಜೇವಾಲಾ ಅವರು 2.5 ವರ್ಷ ನಂತರ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪುನರುಚ್ಚಾರ ಮಾಡಿ ತಿಳಿಸಿದ್ದೀವಿ. ಈ ಥರ ಇದೆ, ರಾಜಕೀಯದಲ್ಲಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು. 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದೋಯ್ತು. ಮುಂದೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದಗಳು ಇರಬೇಕು ನಮ್ಮೆಲ್ಲರಿಗೂ ಅಂತೆಲ್ಲ ಕೇಳಿದ್ದೀವಿ. ಹೋದಷ್ಟು 30 ಜನನೇ ನಾವು ಆಕಾಂಕ್ಷಿಗಳೆಲ್ಲ, ಅದೆಲ್ಲ ಒಂದು 20 ಜನರಿಗಾರು ಕೆಲವರಿಗೆಲ್ಲ ಮಾಡಿಕೊಡಿ ಅಂತ ನಾವೆಲ್ಲ ಕೇಳಿದ್ದೀವಿ. ಕೂತು ಚರ್ಚೆ ಮಾಡಿದ್ದಾರೆ. ಮತ್ತು ಸುರ್ಜೇವಾಲಾ ಅವರು ಸಹ ಒಳ್ಳೆಯ ಒಪಿನಿಯನ್ ಮಾಡಿದ್ದಾರೆ. ನನಗನ್ನಿಸ್ತದೆ ಹೋಗಿರೋದಕ್ಕೆ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆ ಆಗ್ಬೋದು ಅನ್ನೋ ಅನಿಸ್ತದೆ. ಯಾರು ನಾವು ನಿನ್ನೆ ಸಾಹೇಬರು ಭೇಟಿ ಮಾಡೇ ಬಂದಿದ್ದೀವಿ. ಯಾವುದು ರಾಂಗ್ ಇಲ್ಲ, ಏನಿಲ್ಲ. ಅದು ಸಹಜವಾಗಿ ಅವ್ರು ಏನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಹುಷಾರಾಗಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಬೇರೆ ಬೇರೆ ಏನೇನೋ ಕೊಡೋಕೆ ಹೋಗಬೇಡಿ, ಅದನ್ನು ಹೇಳಿದ್ದಾರೆ. ಬಿಟ್ಟರೆ ಡೆಲ್ಲಿ ಹೋಗಬಾರ್ದು ಅಂತ ಎಲ್ಲಿ ಹೇಳಿದ್ದಾರೆ? ಡೆಲ್ಲಿ ಹೋಗಬಾರ್ದು, ನಮ್ಮ ಹಕ್ಕುಗಳು ಕೇಳಬಾರ್ದು ಅಂತ ಎಲ್ಲೂ ಅವ್ರು ಹೇಳಿಲ್ಲ. ನಿನ್ನೆ ಅವ್ರ ಮನೆಗೆ ಹೋಗಿ ಕೂತು ಮಾತಾಡೇ ಬಂದಿದ್ದೀನಿ ನಾನು. ನಿನ್ನೆ ಅವರು ಡೆಲ್ಲಿ ಹೋಗ್ಬೇಕಾದ್ರೆ ಭೇಟಿ ಮಾಡೇ ನಾನು ಬಂದಿದ್ದೀನಿ. ಹಾಗಾಗಿ ಆ ಥರ ಏನು ಕಾಡಲಿಲ್ಲ. ಸುಮ್ಮನೆ ಒಂದು ಸಣ್ಣ ವಿಚಾರ ದೊಡ್ಡದಾಗುತ್ತೆ, ಅವೆಲ್ಲ ಮಾತಾಡ್ತಾರೆ, ಅವೆಲ್ಲ ಇದ್ದಿದ್ದೆ ಸಹಜ. ಹಾಗಾಗಿ ನಾವು ಹಿಂದೆ ಸಹ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಿದಾಗ ಚುನಾವಣೆ ಅಡ್ಡ ಬಂತು. ನಮಗೆಲ್ಲ ದಾವಣಗೆರೆ ಹಾಕಿದ್ರು, ಕೆಲವರು ಬಾಗಲಕೋಟೆ ಹಾಕಿದ್ರು. ಎಲ್ಲ ಮುಗಿಸಿ 11ನೇ ತಾರೀಕು ಹೋಗ್ಬೇಕಂತ ಇತ್ತು. 11ನೇ ತಾರೀಕು ಕರೆಕ್ಟಾಗಿ ಹೊರಟಿದ್ದೀವಿ. 12ನೇ ತಾರೀಕು ನಮಗೆಲ್ಲರೂ ಸಿಕ್ಕಿದ್ದಾರೆ. 13ಕ್ಕೆ ಈ ಥರ ಒಂದಿಷ್ಟು ದಿನ ಇದ್ದು ಕೆಲವನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀವಿ. ಮಂತ್ರಿಗಳ ಬದಲಾವಣೆ ಚರ್ಚೆ ಮಾತ್ರ ಇತ್ತಾ ಅಥವಾ ಸಿಎಂ ಬದಲಾವಣೆ ಚರ್ಚೆ? ಅದಲ್ಲ, ಅಷ್ಟು ದೊಡ್ಡವರೇ ನಾವೇನಲ್ಲ, ನಾವು ಅಷ್ಟು ಅದನ್ನೇನು ಕೇಳಲಿಲ್ಲ. ಬಹುಶಃ ಅವರಿಗೆ ಬಿಟ್ಟಿರುವಂಥದ್ದನ್ನ ವಿಚಾರವೆಲ್ಲ ಕೇಳ್ಕೊಂಡಿದ್ದಾರೆ. ಹೇಗೆ ಏನು ಮುಂದಿನ ಹೇಗಾಗ್ಬೋದು ಎಲ್ಲವನ್ನು ಕೇಳಿದ್ದಾರೆ. ಅವೆಲ್ಲ ಗಮನ ಇಟ್ಕೊಂಡಾಗ ಅವರು ಥಿಂಕ್ ಮಾಡ್ತಾರೆ, ಏನಾದ್ರು ಯೋಚನೆ ಮಾಡ್ತಾರೆ ಇರ್ಬೋದು ಅನಿಸ್ತದೆ ನನಗೆ. ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹುಶಃ ಮುಂದಿನ ತಿಂಗಳೊಳಗೆ ಹೆಚ್ಚಿನ ಕಮ್ಮಿ ಆಗ್ಬೋದು ಅಂತ ನನಗೆ ಅನಿಸ್ತದೆ, ಭರವಸೆ ಇದೆ ಅನಿಸ್ತದೆ. ನೋಡಿ, ನಾರಿ ಶಕ್ತಿ ಬಿಲ್ಲಿಗೆ ನಾವೇನು ವಿರೋಧ ಇಲ್ಲ. ನಾವು ಮಹಿಳೆಯರ ಪರವಾಗಿ 33% ಏನಿದೆ ಅದನ್ನ ಖಂಡಿತ, ಅದು ಯಾವ ನೀವು ಉದ್ದೇಶ ಮಾಡ್ತೀರಿ ಅದನ್ನು ತಗೊಳ್ಳೋದು ಯಾವ ಸಮಯದಲ್ಲಿ? ಚುನಾವಣೆ, ಪಂಚರಾಜ್ಯ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನೀವು ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತೀರಾ ಅಥವಾ ಬೇರೆದಕ್ಕೆ ಮಾಡ್ತಾಯಿದ್ದೀರಾ? ನಮ್ಮಲ್ಲಿ ಯಾರೂ ಅಬ್ಜೆಕ್ಷನ್ ಏನೂ ಇಲ್ಲ. ನೀವು ಹಾಕಿ ಅದನ್ನು ಏನು ಮಾಡಬೇಕು ಅಂದರೆ ನೀವು ಅದು ಚರ್ಚೆ ಆಗಬೇಕಲ್ಲ. ಬಿಲ್ಲನ್ನು ಚರ್ಚೆ ಆಗದೆ 2 ಮಟ್ಟಿಗೆ ಟೆಂಪ್ರವರಿ ಹಾಕ್ಕೊಂಡು ನಮ್ಮ ಚುನಾವಣೆಗಳು ಬರ್ತಾಯಿದೆ. ಆಮೇಲೆ ಬೈಪರಿಕೇಷನ್ ಏನು ಮಾಡೋದಿದೆ, ಇವತ್ತು ಏನು ಕ್ಷೇತ್ರ ವಿಂಗಡಣೆ ಮಾಡೋವಂಥದ್ದು ಏನಿದೆ ಅದನ್ನು ಸಹ ಹಾಕೊಂಡ್ಬಿಟ್ಟು ತಕ್ಷಣ ನಮಗೆ ಇಲ್ಲಿಗೂ ನಾರ್ತು ಮತ್ತು ಸೌತಿಗೆ ಹಾಕಿ ನಮಗೆ ಇದು ಮಾಡಿಬಿಟ್ರೆ ಸಮಸ್ಯೆ ಬರ್ಬೋದಾ? ಅದೆಲ್ಲ ಚರ್ಚೆ ಮಾಡಬೇಕಾದ್ರೆ ಒಂದಿಷ್ಟು ಚರ್ಚೆ ಹಾಕ್ಕೊಳ್ಳಿ. ನಿಮಗೇನು ಅರ್ಜೆಂಟ್ ಏನಿತ್ತು? ಈಗ ನಾರಿ ಬಿಲ್ ನಾವು ಮಾಡಿಬಿಟ್ಟಿವಿ ಅಂತ ಹೇಳಿ ಚುನಾವಣೆ ಭಾಷಣ ಮಾಡೋಕ್ಕೆ ಹೋಗ್ತಿದ್ರಾ? ಅವೆಲ್ಲ ತಪ್ಪಾಗುತ್ತೆ. ಅದಕ್ಕಾಗಿ ನಾವು ಯಾವತ್ತೂ ಇರೋದೇ ಇಲ್ಲ. ಇವತ್ತು ಮಹಿಳೆಯರಿಗೆ 33% ಕೊಡೋದ್ರಲ್ಲಿ ನಮ್ಮದು ಯಾವುದು ಅಬ್ಜೆಕ್ಷನ್ ಇಲ್ಲ. ನಾವು ಖಂಡಿತ ಒಪಿನಿಯನ್ ಕೊಡ್ತೀವಿ. 2011ರಲ್ಲೂ ಸಹ ಆಗಿದೆ, ಅದು ಹಿಂದೆ ಆಗಿದೆ. ಅದು ಹಿಂದೆ ನಮ್ಮ ಸರ್ಕಾರ ಇರಬೇಕಾದ್ರೂ ಆಗಿದೆ. ನಾವು ಓಕೆ ಇದೆ. ಆದರೆ ನೀವು ಚರ್ಚೆ ಮಾಡಿ ಮುಗುಪ್ತ ಕೂತ್ಕೊಳ್ಳಿ ಅಲ್ವಾ? ಯಾವುದೂ ಇಲ್ಲದೆ 3 ಬಿಲ್ ಒಟ್ಟಿಗೆ ತಂದುಬಿಟ್ರೆ ಒಂದೊಂದೇ ಬಿಲ್ ತರ್ರಿ. ಇವತ್ತು ಫಸ್ಟು ಮಹಿಳಾ ಮೀಸಲಾತಿ ಬಗ್ಗೆ ತರ್ರಿ, ನಾವು ಓಕೆ ಮಾಡ್ತೀವಿ. ಆನಂತರ ಕ್ಷೇತ್ರ ವಿಂಗಡಣೆ ಬಗ್ಗೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಈಗ ಹಾಗೆ ಹಾಕೊಳ್ಳಿ, ಒಂದು 15-20 ದಿವಸ ಮತ್ತೆ ವಿಶೇಷ ಪಾರ್ಲಿಮೆಂಟನ್ನು ಹಾಕೊಂಡು ಚರ್ಚೆ ಮಾಡಿ ಅಂತ ನಮ್ದು ಆಗ್ತದೆ. ಅಲ್ಲ, ಅವಾಗೆಲ್ಲ ನಾವು ಹಿಂದೆಲ್ಲ ಮಾಡಿದ್ದೀವಿ, ಇಲ್ಲ ಅಂತಲ್ಲ, ಅವೆಲ್ಲ ಮಾಡಿದ್ದೀವಿ, ಹಿಂದೆಲ್ಲ ಮಾಡಿದ್ದೀವಿ. ಈಗ ಅದೆಲ್ಲ ಸರಿಪಡಿಸುವಂಥ ವ್ಯಾಪ್ತಿಯಲ್ಲಿದೆ. ಇವರೆಲ್ಲ ಕೂತು ಚರ್ಚೆ ಮಾಡಬೇಕಲ್ಲ, ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಆಗಬೇಕು, ಪಾರ್ಲಿಮೆಂಟಿಗೆ ಚರ್ಚೆ ಮಾಡಿರಿ. ನಾವು ಎಲ್ಲದಕ್ಕೂ ಒಪ್ಕೊಳ್ಳೋಕೆ ತಯಾರಿದ್ವಿ ಅಲ್ವಾ? ಹಾಗಾಗಿ ಏನೂ ಇಲ್ಲದೇ ಏಕಾಏಕಿ ಬಂದು 3 ಬಿಲ್ ನೀವು ತಗೊಬಂದು ಒಂದೇ ಸಹ ಮಾಡಿಬಿಡಿ ಅಂತ ಹೇಳಿದರೆ ಏನದ ಅರ್ಥ ಅಲ್ವಾ? ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ 200 ಸೀಟು ಬರಲ್ಲ ಅಂತ, ಹೆಚ್ಚು ಕಮ್ಮಿ 200 ಸೀಟು ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದು ಹೋಗಿದ್ದೀವಿ. ಅಂದರೆ ಏನೋ ಮೋಸ ಆಗುತ್ತೆ ಅಂತ ಅರ್ಥ ಇದೆ. ಹಾಗಾಗಿ
ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ನಮ್ಮ ಪಕ್ಷದವರು ಬೇರೆ ಬೇರೆ ಪಕ್ಷದವರೆಲ್ಲ ಚರ್ಚೆ ಮಾಡಿದ್ದಾರೆ. ಅದು ಚರ್ಚೆ ಆದ ನಂತರ ನೀವು ಖಂಡಿತವಾಗಿಯೂ ನಾವು ಫಸ್ಟ್ ಆದ್ಯತೆ ಮಹಿಳೆಯರಿಗೆ ಆದ್ಯತೆ ಕೊಡ್ತೀವಿ ನಾವು. ತಿದ್ದುಪಡಿ ಕಾಯ್ದೆ ಕೂಡ ಅಗತ್ಯ ಇತ್ತು, ಅದು ಕೂಡ ಮಾಡಕ್ಕೆ ಬಿಡ್ತೀವಿ. ಇಲ್ಲ ಅದೆಲ್ಲ ಯಾವುದೂ ಇಲ್ಲ. ನಾವು ಕೇಳಿ ಆ 3 ಯಾಕೆ ತಂದಿದ್ರಿ ಚರ್ಚೆಗೆ ಇಟ್ಕೊಳ್ಳಿ ಅಂತ ಕೇಳಿದ್ದಾರೆ ಅಷ್ಟೇ. ನೀವು ಚರ್ಚೆ ಮಾಡಿರಿ, ಅದರ ಮುಖಾಂತರ ನಾವು ರೆಡಿ ಇದ್ದೀವಿ ಅಂತ ಹೇಳಿ. ಸುಮ್ಮನೆ ನೀವು ನಾರ್ತಲ್ಲಿ ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಸೀಟ್ ಹಂಚಿಕೆ ಮಾಡಿಕೊಂಡು ಈ ಕಡೆ ನಮಗೆ ಕಮ್ಮಿ ಮಾಡಿಬಿಟ್ಟು ನಮಗೆ ತೊಂದರೆ ಕೊಟ್ಬಿಟ್ರೆ ನೀವು ಅಲ್ವಾ, ಅದು ಬೇಡ. ಚರ್ಚೆ ಮಾಡಿ ಪಾರ್ಲಿಮೆಂಟ್ 15-20 ದಿವಸ ನಡೆಸ್ರಿ, ಒಳ್ಳೆ ಚರ್ಚೆ ಮಾಡಿ ಮುಕ್ತವಾಗಿ ಚರ್ಚೆ ಮಾಡಿ ಈ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ.